ಕದಂಬವನವನೇ ಪಗುತ ಕೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ನಂಬಿ ಗುರುಜಿನ ಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಬಂದದಿ ಕದಂಬ ಕಾಂತಾರಕ್ಕೆ ಇಲ್ಲಿಗೆ ಬಂದಾಗ ಒಂದು ರೀತಿಯ ಗೊಂದಲಕ್ಕೊಳಗಾದನಲ್ಲ ನಾನು. ಹಿಂದೆ ಅದೆಷ್ಟೋ ಸಲ ಈ ಪ್ರದೇಶವನ್ನು ಸೇರಿ ಬೇಟೆಯನ್ನು ವಿಹಾರವನ್ನು ಮಾಡಿದವರಿದ್ದೇವೆ. ಆ ವೇಳೆಯಲ್ಲಿ ಇಲ್ಲದಂತಹ ಬದಲಾವಣೆ ಈ ಕಾಲಕ್ಕೆ ಒದಗಿ ಬಂತಲ್ಲ. ಆ ಕಾಲದಲ್ಲಿ ಮರ ಗಿಡಗಳು ಹೂ ಬಿಟ್ಟತೆ ಫಲಭರಿತವಾಗಿದೆ. ಹೆಚ್ಚೇಕೆ ಸದಾ ಕಾಲ ವೈಷಮ್ಯದಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಅನ್ಯೋನ್ಯತೆಯಿಂದ ಜೀವಿಸ್ತಾ ಇದ್ದಾವೆ, ಬಾಳುತ್ತಾ ಇದ್ದಾವೆ ಎಂದ ಮಾತ್ರಕ್ಕೆ ಏನೀ ಬದಲಾವಣೆ ಯಾಕೆ ಉಂಟಾಯಿತು, ಯಾವುದರ ಪ್ರಭಾವ, ಏನೀ ಬೆಳಕು? ಇಷ್ಟಕ್ಕೂ ಚಂಡಮಂಡರು ಹೇಳಿದಂತಹ ಆ ನಾರಿ ಎಲ್ಲಿದ್ದಾಳೆ, ಯಾವ ಉಯ್ಯಾಲೆ, ಏನು ಎಲ್ಲಿದ್ದಾಳೆಯೋ ಗೊತ್ತು ಈಕೆಯನ್ನ ನೋಡಿ ಶಿವನೇ ಶಿವನೇ ಎಂಬುದಾಗಿ ಹಂಬಲಿಸುವಂತಾಯಿತು. ನೋಡಿ, ಚಂಡಮುಂಡರು ಈಕೆಯನ್ನ ಸಾಮಾನ್ಯ ನಾರಿ ಎಂಬುದಾಗಿ ಭಾವಿಸಿ ದೊರೆ ಶುಂಭನಿಗೆ ವರದಿಯನ್ನು ವರ್ಣಿಸಿದ್ದಾರೆ. ತತ್ಪರಿಣಾಮವಾಗಿ ಮನಸೋತಂತಹ ಆತ ಈಕೆಯನ್ನು ವರಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಈಕೆಯ ಮೇಲೆ ಮನ ಮಾಡಿ ದಾನವ ಕುಲಕ್ಕೆ ಕಂಟಕ ಪ್ರಾಯನಾಗಿ ಬಿಟ್ಟನಲ್ಲ, ತಾನೂ ಕೆಟ್ಟು ಹೋದ. ಯಾವುದಕ್ಕೂ ತಿಳಿದು ನೋಡ್ಬೇಕು. ಅರ್ಥಾತ್ ಒಳಗಣ್ಣಿಂದ ನೋಡಿದ್ರೆ ಈಕೆ ಸಾಮಾನ್ಯ ನಾರಿಯಲ್ಲ, ಜಗದ ಧರ್ಮವನ್ನು ಉದ್ಧರಿಸೋಕ್ಕಾಗಿ ಅವತರಿಸಿ ಬಂದಂತಹ ಮಹಮ್ಮಾಯೆ ಈಕೆ ಇದ್ದಾಳೆ. ಕಾಳಿಕಾಂಬೆ ಹೌದು, ಸರಿ ಸರಿ. ಹಾಗಾದ್ರೆ ಚಿನ್ನದ ಉಯ್ಯಾಲೆಯಲ್ಲಿ ತೂಗುತ್ತಿದ್ದಾಳೆ, ಜೀಕುತ್ತಿದ್ದಾಳೆ ಎಂದ ಮಾತ್ರಕ್ಕೆ ಮೂರು ಲೋಕವನ್ನೇ ಎಳೆಯುವುದೇ? ಏನ ಮಾಡಲಿ, ಉಳಿಗದವನ ಬಂದ ಕರ್ತವ್ಯ ಪೂರೈಸಬೇಕಲ್ಲ, ಈಕೆಯಲ್ಲೇ ಮಾತನಾಡಿ ಕರುಣದೊಳೆಂದು ವನದೀನಿ ಕುಳಿತಿರ್ಬೋದೇಕೆ ಹನುಮತ ಬಂದಿದ್ದು ನಿನಗೆ ಬೇಡುವೆನು ಧನುಜೇಶ ಜನ್ಮನ ಬಯಕೆ ಜನನೀ ದೇವಿ. ತಾಯೇ ಮೊದಲಾಗಿ ಅಡಿದಾವರೆಗಳಿಗೆ ಎರಗಿಕೊಡ್ತಾ ಇದ್ದೇನಮ್ಮ. ನೀನು ಯಾರು ಏನು ಎಂಬುದು ನನಗೆ ವೇದ್ಯವಾಗಿದೆ. ಆದರೂ ಕರ್ತವ್ಯ ಪ್ರಜ್ಞೆ ಜಾಗೃತಗೊಂಡ ಕಾರಣ ನಿನ್ನ ಬಳಿಗೆ ಬಂದಿದ್ದೇನೆ. ಅಮ್ಮ, ನಾನು ಸುಗ್ರೀವ ಎಂಬುದಾಗಿ ದೊರೆ ಶುಂಭಾತ್ಯನ ಅಮಾತ್ಯನ ಇಲ್ಲಿಗೆ ಬರುವುದಕ್ಕೆ ಮಹತ್ತರವಾದ ಕಾರಣ ಇದೆ. ಈ ಕಾದಲ್ಲಿ ನೀನು ಒಬ್ಬಳೇ ಕುಳಿತಿದ್ದಿ. ಈ ವಿಚಾರ ಚಂಡಮಂಡರಿಂದ ದೊರೆಗೆ ವರದಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ರೂಪ ಲಾವಣ್ಯವನ್ನು ವರ್ಣಿಸಿದ್ದಾರೆ. ಹಾಗಾಗಿ ಮನಸೋತಂತಹ ದೊರೆ ಶುಂಭ ನಿನ್ನನ್ನು ವರಿಸುವೇ ಸಿದ್ಧನಾಗಿದ್ದಾನೆ. ಹಾಗಾಗಿ ಸಂಧಾನಕ್ಕಾಗಿ ನಾ ಬಂದಿಹೆ, ಎನ್ನಯ ಒಟ್ಟಿಗೆ ಬರುವೆಯೇ ನಾನು. ತೀರ್ಥ ನಡೆದರ ಎಂದಗದನವನು ಪಜಂಬಾದುರಗೆ ಬೇಡುವ ದೂತರೆಲ್ಲಂದೆತ್ತಿದಳ ಮಾತಾಗಿತ್ತು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕವಾಗಿ ಕಿರಣವಿನೊಂದಿಗೆ ಮೇಲುಬಿಸ್ತೇನೆ ನೋಡುವ.
ಏನಯ್ಯ ನಾನು ಎಲ್ಲಿದ್ದೇನಯ್ಯ? ಭೂಮಿಯ ಮೇಲೆ ನಾನಿದ್ದೇನೋ, ನನ್ನ ಮೇಲೆ ಭೂಮಿ ಉಂಟಾ? ಅಯೋಮಯ ಆಗಿ ಹೋಯ್ತಲ್ಲ. ಕನಸೋ ನನಸು? ಕನಸಲ್ಲ ನನಸಯ್ಯ, ಚಿವುಟಿದ್ರೆ ನೋವಾಗ್ತದೆ. ನಾನು ಸ್ವರ್ಗಕ್ಕೆ ಹೋದಯ್ಯ, ಅಲ್ಲಿ ನನ್ನ ಅಳಿದು ಹೋದ ಅಜ್ಜ ಅಜ್ಜಿ ಬಿಜ್ಜ ಪಿಜ್ಜಿ ವಧು ಬಳಗದವರೆಲ್ಲ ಬಂದು, ಸುಗ್ರೀವ ನೀನೇನು ಇಷ್ಟು ಬೇಗ ಬಂದೆ, ಕರ್ಮ ಬರ್ಲಿಕ್ಕೆ ತುಂಬಾ ಉಂಟು ಮಗ, ಭೂಮಿಯಲ್ಲಿ ಹೋಗು ಅಂದ್ರು. ಹಾಗೆ ಕಣ್ಣು ಬಿಟ್ಟು ನೋಡಿದ್ರೆ ಇಲ್ಲೇ ಇತ್ತು. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಸಾಯ್ಬೇಕು. ನೀವು ನನ್ನನ್ನು ಕೊಂದಿದೆ. ಹೌದಷ್ಟೇ, ನೀವ್ಯಾಕೆ ಈ ಬಡ ಪಯ್ಯನ ಕೊಡ್ತೀರಿ? ಅಲ್ಲ, ಕೊಂದ್ರೆ ಬದುಕಿಸೋಕೆ ಶಕ್ತಾರೆ, ಹಾಗಾದ್ರೆ ಯಾರು ಅರ್ಥವಾಯಿತು. ಮಾತೆಯಲ್ಲಿ ಮಾತನಾಡ್ತಾ ಇದ್ದ ಹಾಗೆ ನಗೆ ಬೀರಿದ್ದಾಳೆ, ಎಣ್ಣೆಯ ಪಾಲಿಗೆ ಧಗೆಯಾಗಿ ಪರಿಣಮಿಸಿತು. ಹಾಗಾಗಿ ಗಾಪರೆ ಸತ್ತು ಬಿದ್ದೆ. ಪುನಃ ಬದುಕಿಸಿದ್ದಾಳೆ. ಹಾಗಾದ್ರೆ ಏನಿದರ ಅರ್ಥ? ನಿಗ್ರಹ ಅನುಗ್ರಹಕ್ಕೆ ಶಕ್ತಳಿಕೆ ಅಂತ ಆಗಿ ಹೋಯ್ತಲ್ಲ. ಇದೆಲ್ಲ ದೇವಿ ಮಹಾತ್ಮೆ, ದೇವಿ ಮಹಾತ್ಮೆ. ಈಕೆಯ ಕರುಣಾ ದೃಷ್ಟಿಗೆ ಒಳಗಾದಂತಹ ಪುಣ್ಯಾತ್ಮ ನಾನಹೇ. ಆಗಲಿ ಇಲ್ಲಿಯೇ ಕುಳಿತು ಭಜನೆ ಮಾಡ್ತಾ ಇರಬಹುದಿತ್ತು. ಹಾಗಂತ ದೊರೆಗೆ ವರದನ್ನು ಒಪ್ಪಿಸ್ಬೇಕಲ್ಲ. ಕರ್ತವ್ಯ ಪ್ರಜ್ಞೆ ಯಾವತ್ತು ಮುಖ್ಯ. ಈಕೆಯಲ್ಲಿ ಮಾತನಾಡುದು ಹೇಗಯ್ಯ? ಎಲ್ಲಿಂದಲೇ ಶರಣು ಅಮ್ಮ, ಶರಣಮ್ಮ ತಾಯೇ, ಬೆದರದಿರಯ್ಯ ಪೇಳುದನೆಲ್ಲ ಲಾಲಿತು ಅಧಿಕ ಶುಂಭಾಖ್ಯಾನಂದು ಅದನವನೆಲ್ಲ ಮೊದಲೇ ತಿಳಿದಿರೆ ಈ ವಿಧ ಕೇಳಲೇಕೆ ಬಂತು. ಶುಂಭನ ಸಹವರ್ತಿಯಾಗಿ ಬಂದವ ಎನ್ನುವುದು ಸ್ಪಷ್ಟವಾಗಿದೆ. ಶಂಭಾಸುರನನ್ನು ಮದುವೆ ಆಗುವುದಕ್ಕಾಗಿ ವೇಚಿಸಿದ್ದಾನೆ. ಮದುವೆ ಆಗಬೇಕಾದ್ರೆ ನನ್ನ ಅಂತರಂಗ ಎಂಬುದನ್ನು ಮೊದಲಾಗಿ ತಿಳಿಯಬೇಕಿತ್ತು. ತಿಳಿಯಬಡಿಸಿದರೆ ಬಾಯಿಯಲ್ಲಿ ಬಡವನ್ನನ್ನು ಮಾಡಿದ್ದೇನೆ. ಯಾರು ಯುದ್ಧದಲ್ಲಿ ನನ್ನ ಸೋಲಿಸ್ತಾರೋ ಅಂತವರನ್ನೇ ವರಿಸುವುದೆಂದು ಹಾಗೆ ಹಿನ್ನೆಲೆ ಲೋಕೋತ್ತರವಿದ ಹೌದಾಗಿದ್ದೆ ನನ್ನ ಸಮಕ್ಷಮಕ್ಕೆ ಬರಲಿ. ನನ್ನಲ್ಲಿ ಸಮರ ಮಾಡಿ ನನ್ನನ್ನು ಜಯಿಸಿ ಆಮೇಲೆ ವರಿಸಲಿ. ಅವರ ತಮ್ಮ ನಿಶುಂಭನೇನು ಪ್ರತ್ಯಕ್ಷ ಶಂಭುವೆ ಬಂದರೂ ಕೂಡ ಯುದ್ಧ ವಿನಃ ಮದುವೆ ಆಗಲಾರೆ. ತಿಳಿಸಿದ್ದರೆ ನನ್ನ ಮಾತನ್ನು ಧಿಕ್ಕರಿಸಿದ್ದಾಳೆ. ಆಕೆಯನ್ನು ಮದುವೆಯಾಗಬೇಕಾಗಿದೆ. ನಾನು ಮುಂದುವರಿದ್ರೆ ನನ್ನ ಮಾತನ್ನು ಧಿಕ್ಕರಿಸಿ ನನ್ನನ್ನು ಗುರುವನ್ನು ಬಯಸುತ್ತಾ ಇದ್ದಾಳೆ. ಹೋಗಿ ಎಳೆದುಕೊಂಡು
ಕಾಡಿನಲ್ಲಿರುವಂತಹ ಚದುರೆ ನನ್ನನ್ನು ಓಡಿಸುವುದಿಲ್ಲ ಎಂಬುದಾಗಿ ಛಲ ಮುಂದುವರಿಸುತ್ತಾ ಇದ್ದಾಳೆ.
ಸೋತೆ ನನ್ನ ಮುಂದೆ ಪರಾಕ್ರಮದ ಸವಾಲನ್ನೊಡ್ಡಿದ್ದಾಳೆ. ಹಿಂದಿರುವ ನಾನಲ್ಲ, ಮಣಿರಥವನ್ನು ಅಡರಿ ಆಯುಧಪಾಣಿಯಾಗಿ ನಡೆಯಿದ್ದಳು.